ಹಾಯ್ ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಮಸ್ತಾಗಿ ಪ್ರಿಪೇರ್ ಆಗಿ, ಯಾಕಂದ್ರೆ ಹೊಸ ಹೊಸ ನೋಟಿಫಿಕೇಶನ್ ಸೀರಿಯಸ್ ಆಗಿ ಬರುತ್ತೆ. ಈಗ ಆಲ್ರೆಡಿ PC ನೋಟಿಫಿಕೇಶನ್ ಬಂದಿದೆ, ಇನ್ನು VAO ಬರುತ್ತೆ, SDA FDA ಗ್ರೂಪ್ ಸಿ ಎಲ್ಲ ನೋಟಿಫಿಕೇಶನ್ಗಳು ಸೀರಿಯಸ್ ಆಗಿ ಇವಾಗ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಹೊಸ ನೋಟಿಫಿಕೇಶನ್ಸ್ಗಳಿಗೋಸ್ಕರ ಒಂದು ಶಾರ್ಟ್ ಪ್ಲಾನ್ ಮಾಡಿದ್ದೀನಿ. ಒಂದು 2 ಮಂತ್ಸ್ 3 ಮಂತ್ಸ್ ಪ್ಲಾನ್ ಮಾಡಿದ್ದೀನಿ. ಇದು ಜಸ್ಟ್ ಈ ಎಕ್ಸಾಮ್ಸ್ಗಳಿಗೆ ಮಾತ್ರ. ನಾವು ಏನ್ 365 ಡೇಸ್ ಪ್ಲಾನ್ ಮಾಡಿದೀವಲ್ಲ, ಇಟ್ಸ್ ಅ ಲಾಂಗ್ ಪ್ಲಾನ್. ಅಂದ್ರೆ ಈ ಪ್ಲಾನ್ ಅಲ್ಲಿ ಬಂದ್ಬಿಟ್ಟು ನಾವು ಈಚ್ ಅಂಡ್ ಎವ್ರಿಥಿಂಗ್ ನಾವು ಇದ್ರಲ್ಲಿ ಕವರ್ ಮಾಡ್ತಿದೀವಿ 365 ಡೇಸ್ ಅಲ್ಲಿ. ಫ್ರಮ್ ಮಾರ್ನಿಂಗ್ ವರ್ಚುವಲ್ ಲೈಬ್ರರಿ ಸೆಷನ್ ಇಂದ ಹಿಡಿದು NCERT ಬೇಸಿಕ್ಸ್ ಇಂದ ನಾವು ಕಂಪ್ಲೀಟ್ ಒಂದು ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡು ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ತನಕ ಕಂಪ್ಲೀಟ್ ಮಾಕ್ ಟೆಸ್ಟ್ ಸೀರೀಸ್ ಎಲ್ಲಾನು ಕವರ್ ಮಾಡೋಣ ಅಂತ 365 ಡೇಸ್ ಪ್ಲಾನ್ ಮಾಡಿದ್ವಿ. ಮಿಷನ್ ಸೆಲೆಕ್ಷನ್ 365 ಡೇಸ್. ಬಟ್ ಈ ಪ್ಲಾನ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಇವಾಗ ಸದ್ಯಕ್ಕೆ PC ನೋಟಿಫಿಕೇಶನ್ ಆಗಿರೋದ್ರಿಂದ ಇವತ್ತಿಗೆ ನಾವು ಕೌಂಟ್ ಮಾಡಿದ್ರು ಒಂದು 60 ಡೇಸ್ ನಮಗೆ ಟೈಮ್ ಸಿಗುತ್ತೆ. ಈ 60 ಡೇಸ್ಗೆ ಒಂದು ಶಾರ್ಟ್ ಪ್ಲಾನ್ ಮಾಡೋಣ. ಇಟ್ಸ್ ನಥಿಂಗ್ ಬಟ್ ಏನು ಅಂದ್ರೆ, ಫಸ್ಟು ಈ ಫಿಸಿಕಲ್ ಈ ಫಿಸಿಕಲ್ ಏನಂತಾರೆ, ಫಿಸಿಕಲ್ ಟೆಸ್ಟ್ ಇದೆ, ಎಂಡೂರೆನ್ಸ್ ಟೆಸ್ಟ್ ಇದೆ, PCL ಇದೆಲ್ಲ ಬಿಟ್ಬಿಟ್ಟು ಜಸ್ಟ್ ರಿಟರ್ನ್ ಟೆಸ್ಟಿಗೆ ನಾವು ಪ್ಲಾನ್ ಮಾಡೋಣ. ರಿಟರ್ನ್ ಎಕ್ಸಾಮ್ ಅಲ್ಲಿ ಒಂದು ಪೇಪರ್ ಇರುತ್ತೆ, 100 ಮಾರ್ಕ್ಸ್ ಕರೆಕ್ಟ್ ಅಲ್ವಾ? ಸೊ ಇದಕ್ಕೇನ್ ಮಾಡೋಣ ಅಂದ್ರೆ, ಪರ್ಟಿಕ್ಯುಲರ್ ಆಗಿ ನಾವು ಅದನ್ನ ಎತ್ತಿಡೋಣ. ಏನು, ಆ ಸಿಲೆಬಸ್ನ ಎತ್ತಿಟ್ಬಿಟ್ಟು ಆ ಸಿಲೆಬಸ್ನ ನಾನು 60 ಡೇಸ್ಗೆ ಸ್ಪ್ಲಿಟ್ ಮಾಡ್ಕೊಡ್ತೀನಿ. ಓಕೆನಾ? ಸಿಲೆಬಸ್ ಸಬ್ ಟಾಪಿಕ್ಸ್ನ ನಾನು ಕರೆಕ್ಟ್ 60 ಡೇಸ್ಗೆ ಪ್ಲಾನ್ ಮಾಡ್ಕೊಡ್ತೀನಿ. ಓಕೆನಾ? 60 ಡೇಸ್ಗೆ ಏನು ಮಾಡೋಣ ಅಂದರೆ, ಸದ್ಯಕ್ಕೆ PC ಪ್ಲಾನ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಯಾವುದಾದ್ರು ಬಂದರೆ ಗ್ರೂಪ್ ಸಿನ ನಾವು ಒಂದು ಪ್ಲಾನ್ ಮಾಡ್ಕೊಳ್ಳೋಣ. ಇಟ್ಸ್ ಓಕೆ. ಸದ್ಯಕ್ಕೆ ಜಸ್ಟ್ ಗ್ರೂಪ್ ಸಿ ಎಲ್ಲನೂ ಎತ್ತಿಟ್ಬಿಟ್ಟು ಸದ್ಯಕ್ಕೆ PC ಪ್ಲಾನ್ ಮಾಡ್ತಿದ್ದೀನಿ. ಈ ಪ್ಲಾನಲ್ಲಿ ಬರೀ ಗೋಸ್ಕರ ಮಾತ್ರ ಪ್ಲಾನ್ ಮಾಡ್ತಿದ್ದೀನಿ. ಬೇರೆಯವರು GK ಎಲ್ಲ ಪ್ಲಾನ್ ಮಾಡ್ತಿದ್ರೆ ಅವರು ಕೂಡ ಇದಕ್ಕೆ ಜಾಯಿನ್ ಆಗ್ಬೋದು. ಜಸ್ಟ್ ಇದ್ರಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನಾನು ಫಸ್ಟು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಸ್ವಲ್ಪ ಈಸಿ ಆಗಲಿ ನಾನು ಫಸ್ಟಿಂದ ಹೇಳ್ತೀನಿ. ಫಸ್ಟು PCದು ಸಿಲೆಬಸ್ ತಗೊಳ್ಳೋಣ. ಓಕೆನಾ? ಸಿಲೆಬಸ್ನ ಏನು ಮಾಡ್ತೀನಿ, ಸ್ಪ್ಲಿಟ್ ಮಾಡಿಕೊಡ್ತೀನಿ ನಿಮಗೆ. ಸ್ಪ್ಲಿಟ್ ಮಾಡಿ ಅದರದ್ದು ಸಬ್ ಟಾಪಿಕ್ಸ್ನ ನಾನು 60 ಡೇಸ್ಗೆ ಪ್ಲಾನ್ ಮಾಡಿಕೊಡ್ತೀನಿ. ಓಕೆನಾ? ಎಲ್ಲನೂ ಫ್ರೀ, ನಥಿಂಗ್ ಟು ವರಿ, ಕಂಪ್ಲೀಟ್ಲಿ ಫ್ರೀ. ಫಸ್ಟು ಸಿಲೆಬಸ್ ತಗೊಳ್ಳೋಣ, ಅದನ್ನು ಸ್ಪ್ಲಿಟ್ ಮಾಡಿ ಸಬ್ ಟಾಪಿಕ್ಸ್ ಮಾಡಿ ನಾನು ನಿಮಗೆ ಬುಕ್ಸ್ಗಳು ಕೂಡ ಸಜೆಸ್ಟ್ ಮಾಡ್ತೀನಿ. ಡೋಂಟ್ ಗೋ ಫಾರ್ ಬೇಸಿಕ್ಸ್. ಇವಾಗ NCERT ಸ್ಟೇಟ್ ಬುಕ್ಸ್ಗಳಿಗೆಲ್ಲ ಹೋಗಬೇಡಿ, ಜಸ್ಟ್ ಸ್ಟ್ಯಾಂಡರ್ಡ್ ಬುಕ್ಸಿಗೆ ಹೋಗಿ. ಯಾಕೆಂದರೆ 2 ಮಂತ್ಸಲ್ಲಿ ನೀವು ಬೇಸಿಕ್ಸ್ನ ಸ್ಟಾರ್ಟ್ ಮಾಡಿಕೊಂಡು ಇದೆಲ್ಲ ಆಗಲ್ಲ. ಜಸ್ಟ್ ಗೋ ಫಾರ್ ದ ಸ್ಟ್ಯಾಂಡರ್ಡ್ ಬುಕ್ಸಿಗೆ ಹೋಗಿ. ಸೊ ಸಬ್ ಟಾಪಿಕ್ಸ್ನ ಪ್ಲಾನ್ ಮಾಡಿ ಡೇ ವೈಸ್ ಪ್ಲಾನ್ ಮಾಡಿಕೊಡ್ತೀನಿ. ಡೈಲಿ ಏನು ಮಾಡೋಣ, ಆ ಟಾಪಿಕ್ಸ್ಗಳನ್ನ ಮಾರ್ನಿಂಗ್ ಟು ಈವ್ನಿಂಗ್ ನೀವು ಪ್ರಿಪೇರ್ ಆಗಿ. ನಾನು ಈ ಸಲ ಕ್ವಶನ್ಸ್ಗಳನ್ನ ಕೊಡಲ್ಲ, ಟೆಲಿಗ್ರಾಮಲ್ಲಿ ಕ್ವಶನ್ಸ್ಗಳು ಕೊಡಲ್ಲ. ಅದ್ರ ಬದಲು ಏನು ಮಾಡ್ತೀನಿ ಅಂದರೆ, ಡೈಲಿ 1 ಅವರ್ ಅಥವಾ 1.5 ಅವರ್, ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಅವರ್, ಡಿಪೆಂಡ್ ಅಪಾನ್ ದಿ ಟಾಪಿಕ್ ಮೇಲೆ. ನಾನು ಡೈಲಿ ಏನು ಮಾಡ್ತೀನಿ, ಸಂಜೆ 1 ಅವರ್ 2 ಅವರ್ ಲೈವ್ ತೊಗೊತೀನಿ. ಒಂದು ವೇಳೆ ನನಗೆ ಅವತ್ತು ಲೈವ್ ತೊಗೊಳಕ್ಕಾಗಿಲ್ಲ ಅಂದರೆ ಕ್ವಶನ್ಸ್ನ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಸೊ ಒಂದು 20 ಕ್ವಶನ್ಸ್ 15 ಕ್ವಶನ್ಸ್ನ ನಾವು ಓದ್ಕೊಳ್ಳೋಣ. ಅಂದರೆ ಲೈವ್ ಆಗಿ ಡಿಸ್ಕಷನ್ ಮಾಡಿಬಿಟ್ಟು ಅದನ್ನು ಓದ್ಕೊಳ್ಳೋಣ. ಓಕೆನಾ? ಟಾಪಿಕ್ಸ್ ಪ್ಲಸ್ ಸಬ್ ಟಾಪಿಕ್ಸ್ ಅದನ್ನ MCQಗಳನ್ನ ಲೈವ್ ಆಗಿ ಡಿಸ್ಕಸ್ ಮಾಡೋಣ. ಸೊ ದಟ್ ಅಟ್ ದಿ ಎಂಡ್ ಆಫ್ ದಿ 60 ಡೇಸ್ ನಿಮ್ಮ ಸಿಲೆಬಸ್ ನಾನು ಮುಗಿಸ್ಕೊಡ್ತೀನಿ. ಡೋಂಟ್ ವರಿ ಫಾರ್ ದ್ಯಾಟ್. ಸೊ ಅಟ್ ದಿ ಎಂಡ್ ಆಫ್ ದ ಡೇ ನಾವು 60 ಡೇಸಲ್ಲಿ ನಾವು ಸಿಲೆಬಸ್ನ ಕಂಪ್ಲೀಟ್ ಮಾಡಿರ್ತೀವಿ. ಸೊ ಇವಾಗಿನ ಪ್ಲಾನ್ ಪ್ರಕಾರ ಇನ್ನೊಂದ್ಸಲ ಹೇಳ್ತೀನಿ. ಇದರಲ್ಲಿ ನಿಮಗೆ PC ಸೆಷನಲ್ಲಿ ಮಾರ್ನಿಂಗ್ದು ವರ್ಚುವಲ್ ಲೈಬ್ರರಿ ಎಲ್ಲ ಇರಲ್ಲ, ಅದು 365 ಡೇಸ್ ಪ್ಲಾನು. ಇದು ಸಪ್ರೇಟ್. ಈ ಪ್ಲಾನ್ದು ಮಾತ್ರ ಇವಾಗ ಹೇಳ್ತೀನಿ, ಫೈನಲ್ ಆಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಸ್ಟು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ. ಓಕೆನಾ? ನಮಗೆ ಒಂದು 60 ಡೇಸ್ ಇದೆ ನಮ್ಮ ಕೈಯಲ್ಲಿ, 60 ಡೇಸ್ ಇದೆ. ಓಕೆನಾ? ಸೊ ಟೆಲಿಗ್ರಾಮ್ ಜಾಯಿನ್ ಆಗಿ. ಟೆಲಿಗ್ರಾಮ್ ಜಾಯಿನ್ ಆದಮೇಲೆ ನಾನು ಇವತ್ತು ಇಲ್ಲ ನಾಳೆ, ಇವತ್ತಿಂದ ಒಳಗಡೆನೆ ನಾನು ಈ 60 ಡೇಸ್ ಪ್ಲಾನ್ನ ನಾನು ಶೇರ್ ಮಾಡ್ತೀನಿ ಟಾಪಿಕ್ ವೈಸ್. ಸಿಲೆಬಸ್ನ ತಗೊಂಡು ಸಿಲೆಬಸ್ನ ಸ್ಪ್ಲಿಟ್ ಮಾಡಿ ಸಬ್ ಟಾಪಿಕ್ಸ್ಗಳಾಗಿ ಮಾಡಿ, ಮೇನ್ ಟಾಪಿಕ್ಸ್ ಪ್ಲಸ್ ಸಬ್ ಟಾಪಿಕ್ಸ್ ಓನ್ಲಿ ಸಿಲೆಬಸ್ ಕವರ್ ಮಾಡ್ಕೊಳ್ಳೋಣ. ಕವರ್ ಮಾಡಿ ದೆನ್ ಬುಕ್ಸ್ಗಳನ್ನ ಕೂಡ ನಾನು ಅದರಲ್ಲೇ ಶೇರ್ ಮಾಡ್ತೀನಿ. ಅಂದರೆ ಯಾವ ಬುಕ್ ಓದಬೇಕು ಅನ್ನೋದು ನಾನು ಅದರಲ್ಲೇ ಶೇರ್ ಮಾಡ್ತೀನಿ. ಇಲ್ಲ, ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಈ ಪ್ಲಾನ್ನ ಪ್ಲಸ್ ಟೈಮ್ ಟೇಬಲ್ 60 ಡೇಸ್ಗೆ ನಾನು ಈ ಟಾಪಿಕ್ಸ್ ಆ್ಯಂಡ್ ಸಬ್ ಟಾಪಿಕ್ಸ್ನ 60 ಡೇಸ್ಗೆ ಡಿವೈಡ್ ಮಾಡಿ ಒಂದು ಟೈಮ್ ಟೇಬಲ್ ಕೊಡ್ತೀನಿ. ನೀವೇನು ಮಾಡಬೇಕು, ನಿಮ್ಮ ಕೆಲಸ ಏನು ಅಂದರೆ, ಬೆಳಗ್ಗಿಂದ ಸಂಜೆ ತನಕ ನೀವು ಅದನ್ನು ಓದಿ ಪ್ರಿಪೇರ್ ಆಗಿರಬೇಕು. ನಾನು ಡೈಲಿ ಕೊಡೋದನ್ನು ಈವ್ನಿಂಗ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಡೈಲಿ 1 ಅವರ್ 1.5 ಅವರ್
ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಅವರ್, ಡಿಪೆಂಡ್ ಅಪಾನ್ ದಿ ಟಾಪಿಕ್ ಮೇಲೆ ಬಂದ್ಬಿಟ್ಟು ನಾನು ಲೈವ್ ತಗೊಂಡು ಲೈವ್ ಆಗಿ ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡೋಣ. 1-to-1 ಡಿಸ್ಕಷನ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಕ್ವಶನ್ಸ್ಗಳು ಹೇಳ್ತೀನಿ, ನೀವು ಆನ್ಸರ್ ಹೇಳಿ. ಒಂದು ವೇಳೆ ಹೇಳೋಕ್ಕಾಗಿಲ್ಲ ಅಂದರೆ ನಾವು ಅದನ್ನು ಡಿಸ್ಕಷನ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಣ. ಓಕೆನಾ? ಸೊ ಇದಾದಮೇಲೆ ನಾವು ಪ್ರತಿದಿನನೂ ಇದನ್ನೇ ಫಾಲೋ ಅಪ್ ಮಾಡ್ಕೊಳ್ಳೋಣ. ಸೊ ಅಟ್ ದಿ ಎಂಡ್ ಆಫ್ ದಿ 60 ಡೇಸ್ ನಾವು ಸಿಲೆಬಸ್ನ ಕವರ್ ಅಪ್ ಮಾಡಿರ್ತೀವಿ. ನಿಮ್ಮ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಿಪೇರ್ ಮಾಡಿರ್ತೀರ. ಓಕೆನಾ? ಇದು ಪ್ಲ್ಯಾನ್. ಓಕೆನಾ? ಡೈಲಿ ನಾನು ಟಾಪಿಕ್ಸ್ಗಳನ್ನ ಕೊಡ್ತೀನಿ. ಫಸ್ಟು ಟೈಮ್ ಟೇಬಲ್ ಕೊಡ್ತೀನಿ, 60 ಡೇಸ್ಗೆ ಟೈಮ್ ಟೇಬಲ್ ಕೊಡ್ತೀನಿ. ಎಲ್ಲ ಟಾಪಿಕ್ಸ್ನೂ ಸ್ಪ್ಲಿಟ್ ಮಾಡ್ತೀನಿ, ಸಿಲೆಬಸ್ ಕೊಡ್ತೀನಿ, ದೆನ್ ಸಬ್ ಟಾಪಿಕ್ಸ್ಗಳು ಕೊಟ್ಟು ಟೈಮ್ ಟೇಬಲ್ ಕೊಟ್ಟಾದ್ಮೇಲೆ ಡೈಲಿ ನೀವು ಪ್ರಿಪೇರ್ ಆಗಿ ಈವ್ನಿಂಗ್ ಡಿಸ್ಕಷನ್ ಮಾಡೋಣ. ಒಂದು ವೇಳೆ ಯಾವತ್ತಾದರೂ ನನಗೆ ಮಿಸ್ ಆದರೆ, ನನಗೆ ಆ ಡೇ ಲೈವ್ ಬರೋಕ್ಕಾಗಿಲ್ಲ, ಇನ್ನೊಂದು ನಾನು ಮುಂಚೆನೇ ಹೇಳ್ತೀನಿ, ಸಂಜೆ ಹೊತ್ತು ಲೈವ್ ತಗೊಳ್ಳುವಾಗ ನಾನು 7 ಗಂಟೆ 8 ಗಂಟೆಗೆ ಲೈವ್ ತಗೊತಿದ್ದೀನಿ ಅಂದರೆ ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನನ್ನ ಲೈಟಿಂಗ್ಸ್ಗಳು ಸರಿ ಇರಲ್ಲ, ಸ್ವಲ್ಪ ಡಲ್ಲಾಗಿ ಬರುತ್ತೆ, ಡಾರ್ಕಾಗಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಸೊ ಇದನ್ನು 60 ಡೇಸ್ ಪ್ಲ್ಯಾನ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಐಡಿಯಾ ಅಥವಾ ನನಗೆ ಸಜೆಷನ್ಸ್ಗಳು ನೀವು ನನಗೆ ಹೇಳಿ. ಸೊ 60 ಡೇಸ್ ಪ್ಲ್ಯಾನ್ ಅರ್ಥ ಆಯ್ತಲ್ವಾ? ಸೊ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊತೀನಿ. ನಾನು ಎಲ್ಲ ಪ್ಲ್ಯಾನ್ನು ಟೆಲಿಗ್ರಾಮ್ ಶೇರ್ ಮಾಡ್ತೀನಿ, ಟೆಲಿಗ್ರಾಮ್ನ ಫಸ್ಟು ಫಾಲೋ ಮಾಡಿ. ದೆನ್ ದಯವಿಟ್ಟು ಬೇಸಿಕ್ಸ್ಗಳಿಗೆ ಹೋಗಬೇಡಿ. 2 ಮಂತ್ಸಲ್ಲಿ 2 ಮಂತ್ಸ್ ಟೈಮ್ ಇರೋದ್ರಿಂದ ಜಸ್ಟ್ ಸ್ಟ್ಯಾಂಡರ್ಡ್ ಬುಕ್ಸ್ಗಳು ಯಾವ್ದಾವ್ದು ಸಬ್ಜೆಕ್ಟ್ಸ್ಗಳಿಗೆ ಯಾವ್ದಾವ್ದನ್ನ ಎತ್ತಿಟ್ಟಿದ್ದೀರೋ ಅದನ್ನೇ ಪ್ರಿಪೇರ್ ಆಗಿ, ಜಸ್ಟ್ ಎಕ್ಸ್ಟ್ರಾ ಎಲ್ಲ ಬೇಡ. ಇಲ್ಲಿವರೆಗೂ ಯಾವ್ದು ಪ್ರಿಪೇರ್ ಆಗ್ತಿದ್ರೋ, ಯಾವುದು ಓದ್ಕೊತಿದ್ರೋ ಅದನ್ನೇ ಪ್ರಿಪೇರ್ ಆಗಿ ಅದಕ್ಕೆ ಸ್ಟಿಕ್ ಆಗಿ. ಸೊ ಪ್ಲ್ಯಾನ್ಗೆ ಎಲ್ಲರೂ ರೆಡಿ ಅನ್ಕೊತೀನಿ. ಡೈಲಿ ಈವ್ನಿಂಗ್ ಸೆಷನ್ ನಮ್ಮದು 365 ಡೇಸ್ ಪ್ಲ್ಯಾನ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಬಟ್ ಇದರಲ್ಲಿ ಮಧ್ಯದಲ್ಲಿ ಈ PC ಪ್ಲ್ಯಾನ್ ಒಂದು ಹೊಸದಾಗಿ 60 ಡೇಸ್ ಪ್ಲ್ಯಾನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈವ್ನಿಂಗ್ ಟೈಮ್ ಕೊಡ್ತಿದ್ದೀನಿ. ಈವ್ನಿಂಗ್ ನಾವು ಡಿಸ್ಕಷನ್ ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ ಸಾಲ್ವ್ ಮಾಡೋಣ. ಯಾವತ್ತಾದರೂ ನನಗೆ ಆಗಿಲ್ಲ, ನನಗೆ ಲೈವ್ ಬರೋಕ್ಕಾಗಿಲ್ಲ ಅಂದರೆ ಅದರ ಅರ್ಥ ನಾನು ಕ್ವಶನ್ಸ್ಗಳನ್ನ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ನೀವು ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಎಲ್ಲರೂ ಗೆಟ್ ರೆಡಿ ಆಗಿರಿ. ಸೊ ಈ ಸಲ ಏನಾದರೂ ಮಾಡಬೇಕು, ಹೈ ಕಾಲ್ ಆಗಿದೆ. ಸೊ ಸಾಲ್ವ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಒಂದು ಒಳ್ಳೆ ಜಾಬ್ ತಗೊಳ್ಳಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬೈ ಬೈ.